ಹಲೋ ಗೈಸ್, ಗುಡ್ ಮಾರ್ನಿಂಗ್. ಇವಾಗ ತಾನೇ ಎದ್ದೆ. ನಿನ್ನೆ ನೈಟು ಚೀಕು ತುಂಬಾ ಹಿಂಸೆ ಕೊಟ್ಬಿಟ್ಲು. ನಿನ್ನೆ ವ್ಲಾಗ್ ಅಲ್ಲಿ ಹಾಕಿದ್ದೆ. ಶಾಪಿಂಗ್ ಎಲ್ಲ ಹೋಗಿ ಬಂದು ಫುಲ್ ಸುಸ್ತಾಗ್ಬಿಟ್ಟಿತ್ತು. ಸೊ ಫ್ರೆಶ್ ಮಾಡ್ಕೊಳ್ಳೋಣ. ನನ್ನ ತಮ್ಮ ಎದ್ದ ಇವಾಗ ತಾನೆ. ಅವನ್ಗೂ ಫ್ರೆಶ್ ಮಾಡೋಣ. ಬಾಯ್ ಬಾಯ್. ಆಯನು 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 ಕಟಿಂಗ ನೋಡಿ, ಕಟಿಂಗ್ ಮಾಡಿಸ್ಬೇಕಂತೆ. ನಾನು ಯಾಕೋ ಮಾಡಿಸ್ಬೇಕು ಕಟಿಂಗು? ಅದೇ ಏನಕ್ಕೆ? ನೀನ್ ಬಂದ್ರೆ ನಾನು ಕಟಿಂಗ್ ಮಾಡಿಸ್ಬೇಕಾ? ನಿನ್ನೆಯಿಂದ ಈ ತರ ಹಿಂಸೆ ಕೊಡ್ತಾ ಇದ್ದೀನಿ, ಕಟಿಂಗ್ ಮಾಡ್ಸೋಣ ಅಂತ. ಆಕ್ಚುಲಿ ನಾನು ಅನ್ಕೊಂಡಿದ್ದೆ ಕಟಿಂಗ್ ಮಾಡಿಸ್ಬೇಕು ಅಂತ. ಸೊ ಮಾಡಿಸ್ಲೇಬೇಕಾ? ಅವ್ನ್ ಕಟಿಂಗ್ ಮಾಡಿಸ್ಕೋಬೇಕಂತ, ಅದಕ್ಕೆ ನಾನು ಕಟಿಂಗ್ ಮಾಡಿಸ್ಕೋಬೇಕು ಅಂತ ಕೇಳ್ತಾ ಇದ್ದೇನೆ. ಸರಿ ಗೈಸ್, ಕಟಿಂಗ್ ಹೋಗ್ಬಿಟ್ಟು ಬರ್ತೀನಿ. ಗೈಸ್, ಸಲೂನಿಗೆ ಬಂದಿದ್ದೀವಿ. ನೋಡಿ, ನನ್ನ ತಮ್ಮ ಕಟಿಂಗ್ ಮಾಡಿಸ್ಕೊಂತ ಇದ್ದಾನೆ. ಹಾಯ್ ಮಾಡೋ. ಇವಾಗ ಒಂದಾದ್ಮೇಲೆ ನೆಕ್ಸ್ಟ್ ನಾನು ಮಾಡಿಸ್ಕೊಳ್ಳೋಣ. ಗೈಸ್ ನೋಡಿ, ಎಷ್ಟು ಉದ್ದ ಕೂದಲನ್ನ ಕಟ್ ಮಾಡಿಸ್ಬೇಕು ಅಂತೀಯಾನೆ. ಎಲ್ಲ ಬರ ಇಲ್ಲಿ ನೋಡಿ, ಬಂದ ಪುಣ್ಯಾತ್ಮ ಕಟಿಂಗ್ ಮಾಡಿಸ್ಕೊಂಡ್ಬಿಟ್ಟಿಯಾನೆ. ಇವಾಗ ನನಗೆ ಹಿಂಸೆ ಕೊಡ್ತೀಯಾನೆ, ಕಟಿಂಗ್ ಮಾಡಿಸು ಅಂತ. ಏನ್ ಮಾಡೋದು, ಮಾಡಿಸ್ಲೇಬೇಕು. ಓಕೆ, ಒಂದು ನಿಮಿಷ ನೋಡಿ, ಇವರೇ ನಾನು ಕಟಿಂಗ್ ಮಾಡೋರು. ಓಕೆ ಗೈಸ್, ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ಯಾಮ್ ಭಾರದ್ವಾಜ್ ಮಾತಾಡ್ತಾ ಇದ್ದೀನಿ. ಸೊ ಯಾರ್ಯಾರು ನಿನ್ನೆ ಬ್ಲಾಗ್ನ ಮಿಸ್ ಮಾಡಿದ್ರೋ ಹೋಗಿ ನೋಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಓಕೆ, ಹೊಟ್ಟೆ ಹಶ್ವಾಗ್ತಾ ಇತ್ತು, ಶೇಕ್ ಕುಡಿದ್ಬಿಟ್ಟೆ, ತೋರ್ಸಕ್ಕಾಗಿಲ್ಲ. ಇವಾಗ ನನ್ನ ಸ್ಕಿನ್ ಕೇರ್ ರೂಟೀನ್. ಅದಕ್ಕಿಂತ ಮುಂಚೆ ನನ್ನಲ್ಲಿ ಏನಾದ್ರೂ ಚೇಂಜಸ್ ಗೊತ್ತಾಗ್ತಿದ್ಯಾ? ಹೇರ್ ಕಟಿಂಗ್ ನೋಡಿ, ನನ್ನ ತಮ್ಮನಿಂದ ನಾನು ಹೇರ್ ಕಟಿಂಗ್ ಮಾಡಿಸ್ಕೊಂಡ್ಬಿಟ್ಟೆ. ಏನು ಮಾಡಕ್ಕಾಗಲ್ಲ, ಅವನ್ಗೆ ಹಠ. ನಾನು ಅನ್ಕೋತಾ ಇದ್ದೆ ಕಟಿಂಗ್ ಮಾಡಿಸ್ಬೇಕು ಅಂತ, ಅದಕ್ಕೆ ಕಟಿಂಗ್ ಮಾಡಿಸ್ದೆ. ಇದು ನನ್ನ ಹೊಸ ಲುಕ್. ಓಕೆ, ಇವಾಗ ಒಂದು ಸ್ಕಿನ್ ಕೇರ್ ರೂಟೀನ್. ನನ್ನ ಸ್ಕಿನ್ ಕೇರ್ ಗೈಸ್, ಸ್ಕಿನ್ ಕೇರ್ ರೂಟೀನ್ ಮುಗೀತು ನೋಡಿ. ಗೈಸ್, ನಿಮ್ಗೆ ಗೊತ್ತು ಆಸ್ ಯೂಶುವಲ್ ನನ್ನ ರೂಟೀನ್ ಏನು ಅಂತ. ಇವಾಗ ಮೀಟಿಂಗ್ ಜಾಯ್ನ್ ಆಗೋಣ. ಗೈಸ್, ಮೀಟಿಂಗ್ ಎಲ್ಲ ಮುಗೀತು. ಫ್ರೆಶ್ ಕುಡಿಬೇಕು ಅನಿಸ್ತಾ ಇದೆ, ಫ್ರೆಶ್ ಮಾಡ್ಕೊಳ್ಳೋಣ. ಗೈಸ್, ಫ್ರೆಶ್ ಮಾಡ್ಕೊಂಡಿದ್ದೀನಿ. ಇದು ನಂದು 4th ಫ್ರೆಶ್. ಮಜ್ಜಿಗೆ ಕೊಟ್ಟಿದ್ದೆ, ಅವರು ಕುಡಿದು ಖಾಲಿ ಮಾಡಿ ಹೇಳಿಡ್ತಾ ಇದ್ದಾರೆ. ಫ್ರೆಶ್ ಕುಡಿದಿದ್ದಾಯ್ತು. ಹೋಗಿ ಟೇಸ್ಟ್ ಆಗ್ತಿದೆ, ಊಟ ಮಾಡೋಣ. ಮಧ್ಯಾಹ್ನ ಊಟ ಮುಗಿಸ್ಕೊಂಡು ರೆಸ್ಟ್ ತಗೊಂಡು ಹಾಗೆ ಆಚೆ ಬಂದಿದ್ದೆ. ಇಲ್ಲಿ ನೋಡಿ, ಒಂದು ತೋರಿಸ್ತೀನಿ. ಮೂನ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಕ್ಕೆ. ನೋಡಿ, ಮೂನ್ ಚೆನ್ನಾಗಿದೆಲ್ಲ. ನೋಡಿ, ನಮ್ಮ ಮನೆ ಹತ್ರ ಅವಾಗ ನಾಯಿ ಬರುತ್ತೆ, ಅದನ್ನ ಕರಿತೀನಿ. ಕಲ್ರಾಣಿ. ಇವಳು ಚಿಕ್ಕ ವಯಸ್ಸಲ್ಲಿ ಕಲ್ ತಿಂತ ಇಲ್ಲ, ಅದಕ್ಕೆ ಕಲ್ರಾಣಿ ಅಂತ ಕರಿತೀನಿ. ಕಲ್ರಾಣಿ, ಓಯ್ ಕಲ್ರಾಣಿ, ಕಲ್ರಾಣಿ, ಕಲ್ರಾಣಿ. ಪಾಪ ಸ್ವಲ್ಪ ವಯಸ್ಸಾಗ್ಬಿಟ್ಟಿದೆ ಇವಾಗ, ಬಾಲಲ್ಲಿ
ಏನ್ ಮಾಡ್ತಾ ಇದ್ಯಾ ಕಲ್ರಾಣಿ ಇಲ್ಲಿ? ಓಯ್, ಇವಾಗ ನನ್ ತಂಗಿ ಹತ್ರ ಹೋಯ್ತು. ಅಲ್ಲ ಅಲ್ಲ, ಆ ಕಡೆ ಹೋಯ್ತು. ನನ್ ತಂಗಿ ನಡ್ಕೊಂಡು ಹೋಗ್ತಾ ಇದೆ. ಮನೆಯಲ್ಲಿ ಇದ್ದು ಇದ್ದು ಬೋರ್ ಆಗ್ತಾ ಇತ್ತು. ಸೊ ಅದಕ್ಕೆ ನಮ್ಮ ಫ್ಯಾಮಿಲಿ ಎಲ್ಲರೂ ಆಚೆ ಸುತ್ತಾಡಕ್ ಬಂದಿದೀವಿ ನೋಡಿ. ಅಪ್ಪ, ಅಮ್ಮ, ನನ್ನ ತಂಗಿ, ನಮ್ಮ ಅಕ್ಕ ಎಲ್ಲರೂ ಇದ್ದಾರೆ. ನಡ್ಕೊಂಡು ಹೋಗ್ತಾ ಇದೆ ನೋಡಿ ಅಲ್ಲಿ ಕಡೆ. ಹೋದ್ರಲ್ಲ, ಏನಾದ್ರೂ ತಿನ್ಬೇಕು ಅನ್ನಿಸ್ತಾ ಇದೆ, ಹೋಗಿ ತಿನ್ನೋಣ. ಮನೆಗೆ ಬಂದ್ವಿ. ಟೈಮ್ 10 ಗಂಟೆ ಆಗ್ತಾ ಇದೆ. ನಮ್ಮ ಅಮ್ಮಮ್ಮ ರೂಮಲ್ಲಿದ್ದಾರೆ. ಸೊ ಅವ್ರೇನೋ ಬಟ್ಟೆ ಮಡ್ಸ್ಕೊಳಕ್ ಹೋಗಿದ್ದಾರೆ, ಅದಕ್ಕೆ ಮೆತ್ತಗೆ ಮಾತಾಡ್ತಾ ಇದ್ದೀನಿ. ಸೊ ಇವಾಗ ನಾನು, ನನ್ನ ತಮ್ಮ ಮತ್ತೆ ನನ್ನ ತಂಗಿ ಎಲ್ಲ ಸೇರ್ಕೊಂಡು ಕೇಕ್ ಪ್ರಿಪೇರ್ ಮಾಡ್ತೀವಿ. ಯಾಕೆ ಗೊತ್ತಾ? ನಮ್ಮಮ್ಮ ಅದು ಬರ್ಡೇ ನಾಳೆ 12 ಗಂಟೆಗೆ ಅವ್ರಿಗೆ ಸರ್ಪ್ರೈಸ್ ಕೊಡೋಣ. ಅವ್ರಿಗೆ ಕೇಕ್ ಎಲ್ಲ ಮಾಡೋದನ್ನ ವಿಡಿಯೋ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ನಾವೆಲ್ಲರೂ ಒಳಗಿದ್ರೆ ಗೊತ್ತಾಗ್ಬಿಡುತ್ತೆ. ಸೊ ಅದಕ್ಕೆ ಕೇಕ್ ಮಾಡೋ ವಿಡಿಯೋ ಅಂತ ತೋರಿಸಲ್ಲ, ಡೈರೆಕ್ಟಾಗಿ ವಿಡಿಯೋ ಸೆಲೆಬ್ರೇಟ್ ವಿಡಿಯೋ ಹಾಕ್ತೀನಿ. ಸೊ ಈ ಕೇಕ್ ಮಾಡೋ ವಿಡಿಯೋನೇ ಸಪ್ರೇಟಾಗಿ ಒಂದು ವ್ಲಾಗ್ ಮಾಡಾಕ್ತೀನಿ, ಹೋಮ್ ಮೇಡ್ ಕೇಕ್ ಹ್ಯಾಂಗ್ ಮಾಡೋದು ಅಂತ. ಅಮ್ಮಮ್ಮಂದು ಬರ್ಡೇ ಓದ್ತಾ ಇದ್ದಾಳೆ ಅವಳು. ಇದಾಗಿತ್ತು ನಂದು ಇವತ್ತಿನ ಬ್ಲಾಗ್. ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಸಿಗೋಣ. ನಮಸ್ಕಾರ.